ಹಾಯ್ ನಮಸ್ಕಾರ, ನಾನು ದೀಪಕ್. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ಯಾವುದೇ IPL ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಿದ್ದೀನಿ. ಹೌದು, ಇವತ್ತಿನ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ. ಹೌದು, ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಎಂಡ್ವರೆಗೂ ಸೂಪರ್ ಮ್ಯಾಚ್ ಇತ್ತು. ಹೌದು, ನಿಜವಾಗ್ಲೂ ಇದು ಯಾವ ತರ ಮ್ಯಾಚ್ ಅಂತಂದ್ರೆ ಒಂದ್ ಕಡೆ ಆ ಕಡೆ, ಒಂದ್ ಕಡೆ ಈ ಕಡೆ ಅನ್ನೋ ತರ ಇತ್ತು. ಹೌದು, ಮ್ಯಾಚಿನ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋಗ್ತೀನಿ, ಬನ್ನಿ. ಹೌದು, ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಡಿ ಸಿ ವರ್ಸಸ್ RR. ಫಸ್ಟ್ ಬ್ಯಾಟಿಂಗ್ ಆಡಿರೋದೇ ರಾಜಸ್ಥಾನ್ ರಾಯಲ್ಸ್. ಹೌದು, ಮೊದಲನೇ ಹಂತದಲ್ಲೇ ಅಮೂಲ್ಯವಾದ ವಿಕೆಟ್ ನ ಕಳ್ಕೊಂಡು ರಾಜಸ್ಥಾನ್ ರಾಯಲ್ಸ್ 30-40 ರನ್ ಆಗೋಷ್ಟರಲ್ಲಿ ಮುಖ್ಯವಾಗಿರುವಂತ ಬ್ಯಾಟ್ಸ್ಮನ್ ಗಳನ್ನ ಕಳ್ಕೊಂಡ್ರು. ಅದು ಜಿಸ್ವಾಲ್, ಬಟ್ಲರ್ ಅಂಡ್ ಸ್ಯಾಮ್ಸನ್. ಕ್ಯಾಪ್ಟನ್ ಆದ ಸ್ಯಾಮ್ಸನ್ ಮೇಜರ್ ವಿಕೆಟ್, 3 ವಿಕೆಟ್ ಮೇಜರ್ ವಿಕೆಟ್. ಯಾಕಂದ್ರೆ ಫಾರ್ಮ್ ಅಲ್ಲಿ ಇದ್ದವರು, ಇವ್ರು ಮೇಜರ್ ವಿಕೆಟ್ ಹೋಗಿ ಆಲ್ಮೋಸ್ಟ್ ಪ್ರೆಷರ್ ಅಲ್ಲಿ ಇದ್ರು. ನೆಕ್ಸ್ಟ್ ಅವ್ರ ಸ್ಥಾನವನ್ನು ತುಂಬಲು ಬಂದಿರೋದೇ ಪರಾಗ್. ಇನ್ನೇನು 7 ಓವರ್ ಆಗೋಷ್ಟರಲ್ಲಿ 30 ರನ್ 35 ರನ್ ಅಷ್ಟರಲ್ಲಿ 3 ವಿಕೆಟ್, ಅಮೂಲ್ಯವಾದ 3 ವಿಕೆಟ್ ಕಳ್ಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ರು. ಆ ಪರಿಸ್ಥಿತಿಯಲ್ಲಿ ಬಂದವನೇ ಪರಾಗ್. ಹೌದು, ಪರಾಗ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿ ಅವರ ಅಮೂಲ್ಯವಾದ 84 ರನ್ ಕಲೆ ಹಾಕೊಟ್ರು. ಅವರು 84 ರನ್ ಕಲೆ ಬೃಹತ್ ಮೊತ್ತಕ್ಕೆ ದಾಪುಗಾಲ ಇಕ್ಕುತ್ತಾ ಅವ್ರ ಬೃಹತ್ ಮೊತ್ತವನ್ನ ರಾಜಸ್ಥಾನ್ ರಾಯಲ್ಸ್ ಕಲೆ ಹಾಕಿತ್ತು. ಪರಾಗ್ ಕೋಟಾದಲ್ಲಿ 84 ರನ್ 45 ಎಸೆತ. ಅವ್ರ ಕೋಟಕ್ಕೆ 6 ಸಿಕ್ಸ್ ಇತ್ತು, 6 ಸಿಕ್ಸ್ 7 4 ಇತ್ತು. ಹೌದು, ಅವ್ರ ಸ್ಥಾನದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಸಾಥ್ ಕೊಟ್ಟವ್ರೆ ಅಶ್ವಿನ್. ಅವ್ರು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟರು. ಒಳ್ಳೆ ಅಶ್ವಿನ್ ಕೂಡ ಉತ್ತಮದ ಬ್ಯಾಟಿಂಗ್, ಅವರು ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೌಲಿಂಗ್ ಅಲ್ಲೂ ಸ್ಪಿನ್ ಅಲ್ಲೂ ಚೆನ್ನಾಗಿ ಮೋಡಿ ಮಾಡ್ತಾರೆ, ಅದ್ರ ಜೊತೆ ಬ್ಯಾಟಿಂಗ್ ಅಲ್ಲೂ ಕ್ರೂಷಿಯಲ್ ಮೂಮೆಂಟ್ ಬಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಹೌದು, 19 ಎಸೆತ 29 ರನ್, ಅಮೂಲ್ಯವಾದ 29 ರನ್, ಮುಖ್ಯವಾಗಿ 3 ಸಿಕ್ಸ್. ಹೌದು, ಸೂಪರ್ ಆಗಿರೋ 3 ಸಿಕ್ಸ್ ಹೊಡೆದ್ಬಿಟ್ಟು ಅವರು ಉತ್ತಮದ ತಂಡಕ್ಕೆ ನೆರವಾದ್ರು. ಅದ್ರ ಜೊತೆಗೆ ಜುರೆಲ್, ಹೆಟ್ಮಯರ್, ಈ ಲಾಸ್ಟ್ 4 ಜನ ಬ್ಯಾಟ್ಸ್ಮನ್ ಮುಖ್ಯವಾಗಿ ರಾಜಸ್ಥಾನ್ ರಾಯಲ್ಸ್ಗೆ ರನ್ ಮಾಡಿಕೊಡಲ್ಲಿ ಮುಖ್ಯ ಕಾರಣರಾದ್ರು. ಹೌದು, ಜುರೆಲ್ ಕೂಡ 12 ಎಸೆತ 20 ರನ್. ಹೆಟ್ಮಯರ್ ಕೊನೆಯ ಹಂತಕ್ಕೆ ಬಂದ್ಬಿಟ್ಟು 7 ಬಾಲಿಗೆ 14 ರನ್, 1 ಸಿಕ್ಸ್ 1 4 ಒಳಗೊಂಡಿತ್ತು. ಹೌದು, ಈ ಎಲ್ಲಾ ಸ್ಕೋರ್ ಲಾಸ್ಟ್ ಮೂಮೆಂಟ್ ಬಂದಿರೋದು. ಟೋಟಲ್ 186 ನ ಚೇಸಿಂಗ್ ಮಾಡಕ್ಕೆ ಹೋಗಿರೋದೇ ಡೆಲ್ಲಿ ಸ್ಕೋರ್ ಬಗ್ಗೆ ನಾವು ನೋಡೋದಾದ್ರೆ, ಡೆಲ್ಲಿ ಸ್ಕೋರ್ ಬಗ್ಗೆ ಕಂಪ್ಲೀಟ್ ವಿವರಣೆ ಕೊಡ್ತಾ ಹೋಗ್ತೀನಿ, ಬನ್ನಿ. ನಿಜ, ಡೆಲ್ಲಿ ಸ್ಕೋರ್ 186 ರನ್ ಟಾರ್ಗೆಟ್ ಇತ್ತು. ಉತ್ತಮವಾದ ಸ್ಕೋರ್ ಅಂತಾನೆ ಹೇಳ್ಬೋದು. ಆದ್ರೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಚೆನ್ನಾಗಿತ್ತು ಡೆಲ್ಲಿದು. ನಿಜ, ಡೆಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ನಾವು ನೋಡೋದಾದ್ರೆ, ವಾರ್ನರ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ರು. ಅಮೂಲ್ಯವಾದ 34 ಎಸೆತ 49 ರನ್ಗಳು, ಅದರಲ್ಲಿ 3 ಸಿಕ್ಸ್ 5 4 ಒಳಗೊಂಡಿತ್ತು. ಇವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮುಖ್ಯವಾದ ಇವರು ವಿಕೆಟ್ ನ ಕಳ್ಕೊಂಡ್ರು. ಅವರು 30 ರನ್ ಆಗೋಷ್ಟರಲ್ಲಿ ಮುಖ್ಯವಾದ 3 ವಿಕೆಟ್ ನ ಸೇಮ್ ಇವರು ಡೆಲ್ಲಿ ಅವರು ಕೂಡ ಕಳ್ಕೊಂಡ್ರು. ಅವರು ಮುಖ್ಯವಾಗಿ ವಿಕೆಟ್ ಏನಂದ್ರೆ ಮಿಚೆಲ್ ಮಾರ್ಷ್ 12 ಬಾಲ್ 23 ಹೊಡೆದು ಔಟ್ ಆದ್ರು. ಇನ್ನು ರಿಕ್ಕಿ ಬಾಯ್ ಅಂತ ಅವರು ಔಟ್ ಆದ್ರು. ಇನ್ನು ಕ್ಯಾಪ್ಟನ್ಸಿ ಜಾಗಕ್ಕೆ ಬಂದವರು ಪಂತ್. ತುಂಬಾ ದಿನಗಳ ನಂತರ ಪಂತ್ ಬಂದಿರೋದ್ರಿಂದ ಅವರು ಬ್ಯಾಟಿಂಗ್ ಕ್ಯಾಪ್ಟನ್ಸಿ ಪ್ರೆಷರ್ ಅಲ್ಲಿ ಆಗ್ಲಿ, ಅವರ 26 ಎಸೆತ 28 ರನ್ ಒಂದ್ ಸ್ವಲ್ಪ ಡೆಲ್ಲಿಗೆ ಇವರ ಕ್ಯಾಪ್ಟನ್ಸಿ ಇವ್ರ ಬ್ಯಾಟಿಂಗ್ ಎಲ್ಲೋ ಹೊಡ್ತಾ ಕೊಡ್ತು ಅಂತ ಹೇಳ್ಬೋದು. ಮ್ಯಾಚ್ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಸ್ಟಬ್ಸ್ ಮತ್ತೆ ಅಕ್ಷರ್ ಪಟೇಲ್ ಸಾಥ್ ಕೊಟ್ರು, ನೆರವಾದ್ರು ಸ್ವಲ್ಪ ಡೆಲ್ಲಿಗೆ, ಕೊನೆ ಹಂತಕ್ಕೆ ತಂದ್ಕೊಟ್ರು. ಹೌದು, ಇದರಲ್ಲಿ ಎಷ್ಟು 20 ಬಾಲಿಗೆ 53 ರನ್ಗಳ ಅವಶ್ಯಕತೆ ಇತ್ತು. ಈ ಮೂಮೆಂಟ್ ಅಲ್ಲಿ ಕ್ರೂಷಿಯಲ್ ಮೂಮೆಂಟ್, ಆ ಮೂಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಕ್ಯಾಚ್ ಡ್ರಾಪ್ ಮಾಡಿದ್ರು ಅಶ್ವಿನ್ ಅವರಿಗೆ, ಯಾರೋ ಬೋಲ್ಟ್. ಈಸಿ ಕ್ಯಾಚ್ ಅಂತ ಹೇಳಕ್ಕಾಗಲ್ಲ, ಹೈಟ್ ಇರೋದ್ರಿಂದ ತುಂಬಾ ಟಫ್ ಆಗಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಆ ಕ್ಯಾಚ್ ಡ್ರಾಪ್ ಆಗಿರೋ ನೆಕ್ಸ್ಟ್ 2 ಬಾಲ್ ಅಲ್ಲೇ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸ್ ಹೊಡೆದಿರೋ ಸ್ಟಬ್ಸ್. ಹೌದು, ಮ್ಯಾಚ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಚ್ ಡ್ರಾಪ್ ಆದ್ರೆ ಮ್ಯಾಚ್ ಡ್ರಾಪ್ ಆದಂಗೆ ನಿಜವಾಗ್ಲು. ಯಾಕಂದ್ರೆ ಒಬ್ಬ ದಾಂಡಿಗನಿಗೆ ಒಂದು ಆಪ್ಷನ್, ಒಂದು ಚಾನ್ಸ್ ಸಿಕ್ತಂದ್ರೆ ಮ್ಯಾಚ್ ಬದಲಾವಣೆ ಮಾಡುವಂತ ಕೆಪಾಸಿಟಿ ಬ್ಯಾಟ್ಸ್ಮನ್ ಇರತ್ತೆ. ನಿಜ, ಸ್ಟಬ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೂ
ಹಾರ್ಡ್ ಹಿಟ್ಟರ್, ಉತ್ತಮವಾದ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಕ್ಯಾಚ್ ಡ್ರಾಪ್ ಏನಾದ್ರು ಆಯ್ತು ಅಂದ್ರೆ ಅವ್ರಿಗೆ ಇನ್ನೂ ಕಾನ್ಫಿಡೆಂಟ್ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ 3 6 3 4. ಅಶ್ವಿನ್ ಅವ್ರಿಗೆ 19 ರನ್ ಬಂತು. ಅಲ್ಲಿಗೆ ಒಂದು ಸ್ವಲ್ಪ ಹೊಡೆತ ಕೊಡ್ತು ರಾಜಸ್ಥಾನ್ ರಾಯಲ್ಸ್ಗೆ. ಮತ್ತೆ ಡೆಲ್ಲಿಗೆ ಆಸರೆ ಆದ್ರು ಯಾರು, ಸ್ಟಬ್ಸು. ಅದ್ರ ಜೊತೆಗೆ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಬ್ಯಾಟಿಂಗ್ ಸಾಥ್ ಕೊಟ್ಟರು ಅವರಿಗೆ. ಕೊನೆ ಹಂತದಲ್ಲಿ ಎಲ್ಲೋ ಎಳೆದ್ರು ಅನ್ಸುತ್ತೆ ಯಾರು, ಡೆಲ್ಲಿ ತಂಡ. ಕೊನೆ ಹಂತದಲ್ಲಿ 2 ಓವರ್ಗೆ 33 ರನ್ ಅವಶ್ಯಕತೆ ಇತ್ತು. ಅಲ್ಲೂ 15 ರನ್ ಬಂತು. 15 ರನ್. ಇದ್ರ ಬಗ್ಗೆ ನಾನು ಸಂಜು ಸ್ಯಾಮ್ಸನ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವ್ರು ಒಳ್ಳೆ ಕ್ಯಾಪ್ಟನ್, ಧೋನಿ ತರನೇ ಒಂಥರ ಕಾಮ್ ಆಗಿ ಕೂಲ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಅವ್ರದ್ದು ಫೀಲ್ಡಿಂಗ್ ಸೆಟ್ಟಿಂಗ್ ಮಾತ್ರ ಸೂಪರ್ ಇತ್ತು. ಫೈನ್ ಲೆಗ್ ಅಲ್ಲಿ ಆಗ್ಲಿ, ಆಮೇಲೆ ಪಾಯಿಂಟ್ ಅಲ್ಲಿ ಸ್ವಲ್ಪ ವಾರ್ನರ್ ಔಟ್ ಆಗಿರೋದು ನೋಡಿದ್ರೆ ತುಂಬಾ ಸೂಪರ್ ಆಗಿ ಪ್ರೀ ಪ್ಲಾನ್ ಮಾಡ್ಬಿಟ್ಟು ವಾರ್ನರ್ ವಿಕೆಟ್ ಗೆದ್ದಿದ್ದಾರೆ. ಹೌದು, ವಾರ್ನರ್ದು ಫುಟ್ ವರ್ಕೇ ಇರಲಿಲ್ಲ. ನಿಂತ ಜಾಗದಲ್ಲೇ ವೈಡ್ ಬಾಲ್ ಬ್ಯಾಟ್ ಹೊಡಿಯೋಕೆ ಹೋಗಿ ಥರ್ಡ್ ಮ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಸ್ಲಿಪ್ಗಿಂತ ಪಾಯಿಂಟ್ಗಿಂತ ಸೆಂಟರ್ ಪ್ಲೇಸ್ಮೆಂಟ್ ಇಟ್ಟಿದ್ರು. ಆ ಪ್ಲೇಸ್ಮೆಂಟ್ಗೆ ಒಳ್ಳೆ ಮೇಜರ್ ವಿಕೆಟ್ ನ ಕಿತ್ಕೊಂಡಿದ್ರು ರಾಜಸ್ಥಾನ್ ರಾಯಲ್ಸ್. ಅದ್ರ ಜೊತೆ ಕೊನೆ ಹಂತದಲ್ಲಿ 1 ಓವರ್ಗೆ 17 ರನ್ಗಳ ಅವಶ್ಯಕತೆ ಇತ್ತು. ಸ್ಟಬ್, ಅಕ್ಷರ್ ಪಟೇಲ್ ಇದ್ರು. ಆದ್ರೆ ನನ್ನಂತ ಮಟ್ಟಿಗೆ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೂಪರ್ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಅದ್ರ ಜೊತೆ ಇನ್ನೊಂದು ಏನಂತ ಹೇಳ್ತಂದ್ರೆ, ಕೊನೆ ಹಂತದಲ್ಲಿ ಇಂಪಾರ್ಟೆಂಟ್ ಬೌಲರ್ ಇದ್ರು. ಬೋಲ್ಟ್ ಇದ್ರು, ಬರ್ಗರ್ ಇದ್ರು. ಹೌದು, ಈ ಬರ್ಗರ್ ಮ್ಯಾಚ್ ನ ಟರ್ನ್ ಮಾಡಿದಂತ ಹೇಳ್ಬೋದು. ಯಾಕಂದ್ರೆ ಮೇಜರ್ ವಿಕೆಟ್ ನ ಕಿತ್ಕೊಂಡಿದ್ದಾರೆ. ಅದ್ರ ಜೊತೆ ಬೋಲ್ಟ್ ಮತ್ತು ಬರ್ಗರ್ ಇಂತ ಫೇಸ್ ಬೌಲರ್ ಇರುವಾಗ ಯಾರಿಗೆ ಸಂದೀಪ್ ಶರ್ಮಾ ಮತ್ತೆ ಅವಿಶ್ ಖಾನ್ ನಂಬ್ಕೊಂಡು ಕೊಟ್ಟಿದ್ರು ಇವರು. ಅವ್ರ ನಂಬಿಕೆನ ಮೋಸ ಮಾಡ್ಕೊಂಡಿಲ್ಲ, ಅವ್ರ ನಂಬಿಕೆನ ಉಳಿಸ್ಕೊಂಡಿದ್ರೆ. ಇನ್ನೊಬ್ರು ಈ ಮ್ಯಾಚ್ಗೆ ಇಂಪಾರ್ಟೆಂಟ್ ಟರ್ನರ್ ಚಹಲ್. ಹೌದು, 14ನೇ ಓವರ್ ಅಲ್ಲಿ ಮೇಜರ್ ಟರ್ನ್ ಮಾಡಿದ್ದೆ ಚಹಲ್. ಪಂತ್ ವಿಕೆಟ್ ನ ಇಂಪಾರ್ಟೆಂಟ್ ಕಿತ್ಕೊಟ್ರು. ಹಾಗೆ ಇಂಪಾರ್ಟೆಂಟ್ ಆಗಿರೋ ವಿಕೆಟ್ ನ ಚಹಲ್ ನ ಕಿತ್ತು ಮ್ಯಾಚ್ ನ ಬದಲಾವಣೆ ಕೇಳಿದ್ರು. ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಡೆಲ್ಲಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ನಡುವೆ ರಾಜಸ್ಥಾನ್ ರಾಯಲ್ಸ್ 12 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಕೊನೆ ಹಂತದಲ್ಲಿ ಮ್ಯಾಚ್ ಸೋಲು ಪರಿಸ್ಥಿತಿ ಬಂದಾಗ ಕೊನೆ ಹಂತದಲ್ಲಿ ಅವಿಶ್ ಖಾನ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿ ಕ್ರೂಸರ್ ಮೂಮೆಂಟ್ ಅಲ್ಲಿ, ಡೆತ್ ಮೂಮೆಂಟ್ ಅಲ್ಲಿ ತುಂಬಾನೇ ಬೌಲಿಂಗ್ ಹಾಕಿ ಕೇವಲ 4 ರನ್ ಕೊಟ್ಟು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ರೆ. ಪರಾಗ್ 84-45 ಎಸೆತ. ಅಶ್ವಿನ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. 19 ಬಾಲ್ 29 ಎಸೆತ. ಜುರೇಲ್ 12 ಬಾಲ್ಗೆ 20 ರನ್, 14 ಬಾಲ್ಗೆ 15 ರನ್. ಸಂಜು ಸ್ಯಾಮ್ಸನ್. ಇನ್ನು ಬೌಲಿಂಗ್ ಕಡೆ ನೋಡೋದಾದ್ರೆ ಅಕ್ಷರ್ ಪಟೇಲ್ 4 ಓವರ್ 21, ಖಲೀಲ್ 4 ಓವರ್ 24, ಕುಲ್ದೀಪ್ 4 ಓವರ್ 41 ಕೊಟ್ಟು ದುಬಾರಿ ಆದ್ರು. ಇನ್ನು ನೋಕಿಯಾ 4 ಓವರ್ 48 ರನ್ ಕೊಟ್ಟು ತುಂಬಾನೇ ದುಬಾರಿ ಆದ್ರು. ಉತ್ತಮವಾದ ಬೌಲರ್ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆ ಡೆಲ್ಲಿ ಕಡೆ ಬಂದ್ರೆ ವಾರ್ನರ್ 34 ಎಸೆತ 49 ರನ್, ಸ್ಟಬ್ಸ್ 23 ಎಸೆತ 44 ರನ್ ನಾಟ್ ಔಟ್ ಆಗಿ ಹೊಡೆದ್ರು. ಪಂತ್ 26 ಎಸೆತ 28 ರನ್. ಇದು ತುಂಬಾನೇ ಹೊಡೆತ ಕೊಟ್ಟಿದೆ. ಇನ್ನು ಮಿಚೆಲ್ ಮಾರ್ಷ್ 12 ಎಸೆತ 23 ರನ್. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದ್ರೆ ರಾಜಸ್ಥಾನ್ ಬೌಲಿಂಗ್ ವಿಭಾಗಕ್ಕೆ ಬಂದ್ರೆ ಚಹಲ್ ಕೂಡ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿ ಮ್ಯಾಚ್ ನ ಟರ್ನ್ ಮಾಡಿದ್ದಾರೆ. 3 ಓವರ್ಗೆ 19 ರನ್ 2 ವಿಕೆಟ್. ಇನ್ನು ಬರ್ಗರ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತಾರಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಕೆಲವೊಂದು ಟೈಮಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅದೇ ರೀತಿ ಬರ್ಗರ್ ಕೂಡ ಈ 3 ಓವರ್ಗೆ 29 ರನ್ 2 ವಿಕೆಟ್. ಅವಿಶ್ ಖಾನ್ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡಿ ಕೊನೆ ಓವರ್ ಮ್ಯಾಚ್ ಗೆಲ್ಸ್ಕೊಟ್ಟು 4 ಓವರ್ 29 ರನ್ 1 ವಿಕೆಟ್. ಇದಿಷ್ಟು ಸ್ಕೋರ್ ಬೋರ್ಡ್ ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ ಟೇಬಲ್ ನೋಡಕ್ ಹೋಗೋದಾದ್ರೆ ಪಾಯಿಂಟ್ ಟೇಬಲ್ ನೋಡ್ಕೊಬರೋಣ ಬನ್ನಿ. ಪಾಯಿಂಟ್ ಟೇಬಲ್ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಮೊದಲನೇ ಸ್ಥಾನದಲ್ಲಿ CSK 2 ಪಂದ್ಯ 2 ಗೆಲುವು 4 ಪಾಯಿಂಟ್. ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ 2 ಪಂದ್ಯ 2 ಗೆಲುವು 4 ಪಾಯಿಂಟ್. ಇನ್ನು ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ಇದೆ, 2 ಪಂದ್ಯ 1 ಗೆಲುವು 1 ಸೋಲು 2 ಪಾಯಿಂಟ್. ಇನ್ನು 4ನೇ ಸ್ಥಾನದಲ್ಲಿ KKR ಇದು. 4ನೇ KKR ಬಂದ್ಬಿಟ್ಟು 1 ಪಂದ್ಯ 1 ಗೆಲುವು ಇನ್ನು 2 ಪಾಯಿಂಟ್. ಇನ್ನು 5ನೇ ಸ್ಥಾನದಲ್ಲಿ ಪಂಜಾಬ್, 6ನೇ ಸ್ಥಾನದಲ್ಲಿ RCB, 7 ಗುಜರಾತ್, 8 ಡೆಲ್ಲಿ, 9 ಮುಂಬೈ, 10 ಲಕ್ನೋ. ಕೊನೆಯಲ್ಲಿ 10 ಲಕ್ನೋ ಇದೆ. ಇಂದಿನ ಪಂದ್ಯ RCB ವರ್ಸಸ್ KKR ಇದ್ದು ಈ ಮ್ಯಾಚ್ ಅಲ್ಲಿ ಯಾರಾದ್ರೂ ಗೆಲುವು ಸಾಧಿಸಿದರೆ ಪಾಯಿಂಟ್ ಟೇಬಲ್ ಅಲ್ಲಿ ಮೇಲೋಗೋ ಸಾಧ್ಯತೆಗಳಿದಾವೆ. ಇನ್ನು ನೋಡೋಣ ಯಾವ ತಂಡ ಯಾವ ರೀತಿ ಗೆದ್ದು ಎಷ್ಟು ಪಾಯಿಂಟ್ ಟೇಬಲ್ ಅಲ್ಲಿ ಕಲೆ ಹಾಕತ್ತೆ ಅಂತ ಕಾದು ನೋಡೋಣ. ಇನ್ನು ಇಂಚು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಇದಿಷ್ಟು ಪಾಯಿಂಟ್ ಟೇಬಲ್ ಹಾಗೂ
ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿ ಪಂದ್ಯಗಳ ಸಂಪೂರ್ಣ ವಿವರ, ಇದೇ ರೀತಿ ಪ್ರತಿಯೊಂದು ಮ್ಯಾಚ್ಗೂ ನಾನು ಪ್ರತಿಯೊಂದು ಇಂಚು ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀವು ಇದೇ ರೀತಿ ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಫಾಲೋ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರೆಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪ್ರತಿಯೊಂದರಲ್ಲೂ ನಾವು ಇರ್ತೀವಿ. ಇದರೊಂದಿಗೆ ಕ್ರಿಕೆಟ್ ನ ಪ್ರತಿಯೊಂದು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಇಷ್ಟ ಹೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.